ಎಲ್ಲರಿಗೂ ನಮಸ್ಕಾರ. ನಿಮಗೆ ಇವಾಗ ಪೆಟ್ ಟೂಲಲ್ಲಿ ಯಾವ ವಿಷಯಗಳು ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ನಾವು ಇಂದಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತಹ ಭಿನ್ನರಾಶಿಗಳ ಸಿಮ್ಯುಲೇಷನ್ ಬಗ್ಗೆ ನೋಡ್ತಾ ಹೋಗೋಣ. ನೀವು ಭಿನ್ನರಾಶಿಗಳ ಬಗ್ಗೆ 4ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಓದಿರ್ತೀರಾ. ಹಾಗೆಯೇ ಕೆಲವೊಂದಿಷ್ಟು ಐಸಿಟಿ ಟೂಲ್ಗಳನ್ನು ಬಳಸಿಕೊಂಡು ಭಿನ್ನರಾಶಿಗಳ ಲೆಕ್ಕಗಳನ್ನು ಸಹ ಮಾಡಿರ್ತೀರಾ. ಉದಾಹರಣೆಗೆ ಜೆ ಫ್ರಾಕ್ಷನ್ ಲ್ಯಾಬ್ ಆಗಿರ್ಬೋದು, ಕೆ ಬ್ರೂಕ್, ಎಜು ಆಕ್ಟಿವೇಟ್. ಈ ಟೂಲ್ ಅಲ್ಲಿ ಭಿನ್ನರಾಶಿಗಳನ್ನ ನೋಡಿರ್ತೀರಾ. ಹಾಗಿದ್ರೆ ಪೆಟ್ ಟೂಲ್ನ ಬಳಸಿ ನಾವು ಈಗ ಭಿನ್ನರಾಶಿಗಳ ಬಗ್ಗೆ ತಿಳಿಯೋಣ. ಭಿನ್ನರಾಶಿ ಎಂದರೇನು? ಒಂದು ವಸ್ತುವಿನ ಅಥವಾ ಒಂದು ಗುಂಪಿನ ಸಮಭಾಗಗಳಲ್ಲಿ ಆಯ್ದ ಭಾಗವನ್ನ ನಾವು ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗೆಯೇ ಭಿನ್ನರಾಶಿ ಸಂಖ್ಯೆ 2 ಭಾಗಗಳನ್ನ ಹೊಂದಿದೆ, ಅಂಶ ಮತ್ತು ಛೇದ ಅಂತ ಹೇಳ್ತೀವಿ. ಅಂಶ ಅಂತ ನೋಡ್ತಿದ್ದೀರಾ ಅಲ್ವಾ ಇಲ್ಲಿ? ಅಂಶ ಅಂದ್ರೆ ಭಿನ್ನರಾಶಿಗಳಲ್ಲಿ ಎಷ್ಟು ಸಮಭಾಗಗಳನ್ನ ಗಣನೆಗೆ ತೆಗೆದುಕೊಂಡಿದ್ದೇವೆ ಎಂಬುದನ್ನ ತಿಳಿಸುತ್ತದೆ. ಹಾಗೆಯೇ ಛೇದ ಅಂದ್ರೆ ಒಂದು ಪೂರ್ಣ ವಸ್ತುವು ಎಷ್ಟು ಸಮಭಾಗಗಳಾಗಿದೆ ಅಂತ ತಿಳಿಸುತ್ತದೆ. ನಾವು ಇಂಗ್ಲಿಷ್ ಅಲ್ಲಿ ಅಂಶಕ್ಕೆ ನ್ಯೂಮರೇಟರ್ ಅಂತ ಹೇಳ್ತೀವಿ, ಛೇದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಹಾಗೆಯೇ ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳು? ಭಿನ್ನರಾಶಿಗಳಲ್ಲಿ 3 ವಿಧಗಳು ಅಂತ ಹೇಳ್ತೀವಿ. ಭಿನ್ನರಾಶಿಗಳಲ್ಲಿ 3 ವಿಧಗಳು ಯಾವುವು ಅಂತ ನೋಡಿದ್ರೆ ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಹಾಗೆಯೇ ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ. ಸಮಭಿನ್ನರಾಶಿ ಅಂದ್ರೆ ಏನು? ಭಿನ್ನರಾಶಿಯು 1ಕ್ಕಿಂತ ಕಡಿಮೆ ಇದ್ದರೆ ಅದನ್ನ ನಾವು ಸಮಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗೆಯೇ ಸಮಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿರುತ್ತದೆ. ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಅಂಶ ಇದು ಛೇದ. ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ. ಇದನ್ನ ನಾವು ಯಾವ ರೀತಿ ಓದ್ತೀವಿ ಅಂದ್ರೆ 4ನೇ 1 ಅಂತ ಓದ್ತೀವಿ. ನೆಕ್ಸ್ಟ್ ವಿಷಮ ಭಿನ್ನರಾಶಿ ಅಂತ ಹೇಳಿದ್ರೆ ಭಿನ್ನರಾಶಿಯು 1ಕ್ಕಿಂತ ಹೆಚ್ಚಿದ್ದರೆ ಅದನ್ನ ನಾವು ವಿಷಮ ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿರುತ್ತದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಂಶ 5 ಛೇದ 4. 5 4ಕ್ಕಿಂತ ದೊಡ್ಡದಿದೆ ಅಲ್ವಾ? ಇದನ್ನ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳ್ತೀವಿ. ಮಿಶ್ರ ಭಿನ್ನರಾಶಿ ಅಂದ್ರೆ ಏನು? ಮಿಶ್ರ ಭಿನ್ನರಾಶಿ ಅಂದ್ರೆ ಭಿನ್ನರಾಶಿಯು ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಸಮಭಿನ್ನ ರಾಶಿಯನ್ನು ಹೊಂದಿದ್ದರೆ ಅದನ್ನು ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ. ಉದಾಹರಣೆ ನೋಡ್ಬೋದು ನೀವು ಇಲ್ಲಿ, ಪೂರ್ಣ ಸಂಖ್ಯೆ ಎಷ್ಟಿದೆ? 2. ಹಾಗೆಯೇ ಒಂದು ಸಮಭಿನ್ನ ರಾಶಿ ಅಂದ್ರೆ 2ನೇ 1 ಅಂದ್ರೆ ಇದನ್ನ ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಇದನ್ನ ಕಂಪ್ಲೀಟ್ ಆಗಿ ನಾವು ಮಿಶ್ರ ಭಿನ್ನ ರಾಶಿ ಅಂತ ಓದ್ತೀವಿ. ಹಾಗೆಯೇ ಸಮಾನ ಭಿನ್ನರಾಶಿಗಳು ಅಂದ್ರೆ ಏನು ಅಂದ್ರೆ ಇದನ್ನ ನಾವು ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಒಂದೇ ಪ್ರಮಾಣವನ್ನು ಸೂಚಿಸುವ ಭಿನ್ನರಾಶಿಗಳನ್ನು ನಾವು ಸಮಭಿನ್ನ ರಾಶಿಗಳು ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಉದಾಹರಣೆ, ಎಕ್ಸಾಂಪಲ್ ಇದಕ್ಕೆ ನೀವು ಒಂದು ಬಿಸ್ಕೆಟ್ ತಗೊಂಡ್ರೆ ಒಂದು ಬಿಸ್ಕೆಟ್ ಅಲ್ಲಿ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಅಂದ್ರೆ 2 ಸಮಭಾಗಗಳಾಗಿ ಮಾಡಿದ್ರೆ ಮತ್ತೆ ಅದನ್ನ ನೀವು 2 ಸಮಭಾಗಗಳಾಗಿ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನೀವು ಸಮಭಾಗಗಳಾಗಿ ಮಾಡ್ತಾ ಹೋದಾಗ ಸಮಾನ ಭಿನ್ನರಾಶಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, 1ನೇ 1, 2ನೇ 2, 4ನೇ 4 ಇವೆಲ್ಲದ್ರ ವ್ಯಾಲ್ಯೂ 1 ಅಂತಾನೆ ಬರುತ್ತೆ. ಇದನ್ನ ನಾವು ಸಮಭಿನ್ನ ರಾಶಿ ಅಂತ ಹೇಳ್ತೀವಿ. ಈಗ ನಾವು ಪೆಟ್ ಸಿಮ್ಯುಲೇಷನ್ ನ ಬಳಸಿ ಯಾವ ರೀತಿಯಾಗಿ ಭಿನ್ನರಾಶಿಗಳನ್ನ ನೋಡ್ಬೋದು ಅಂತ ನೋಡೋಣ. ಈಗ ಪೆಟ್ ಟೂಲ್ ನ ಓಪನ್ ಮಾಡೋಣ. ಪೆಟ್ ಟೂಲ್ ನ ಓಪನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮ್ಯಾಥ್ಸ್ ಅಂತ ಕ್ಲಿಕ್ ಮಾಡಿದೀವಿ. ಇಲ್ಲಿ ಭಿನ್ನರಾಶಿಗಳ ಪರಿಚಯ ಅಂತ ಇದೆ. ಇದನ್ನ ನಾವು ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇದು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಭಿನ್ನರಾಶಿಗಳ ಪರಿಚಯ. ಇದಕ್ಕೆ ರಿಲೇಟೆಡ್ ಇರೋ ಟಾಪಿಕ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಏನೇನ್ ಗೊತ್ತಿರಬೇಕು ಅಂತ, ಫ್ರಾಕ್ಷನ್ಸ್ ಗೊತ್ತಿರಬೇಕು ಅಂದ್ರೆ ಭಿನ್ನರಾಶಿಗಳು, ಸಮಾನ ಭಿನ್ನರಾಶಿಗಳು, ಹಾಗೆ ಇಂಪ್ರಾಪರ್ ಫ್ರಾಕ್ಷನ್ಸ್ ಗೊತ್ತಿರಬೇಕು, ವಿಷಮ ಭಿನ್ನರಾಶಿಗಳು, ನಂಬರ್ ಲೈನ್ ಬಗ್ಗೆ ಗೊತ್ತಿರಬೇಕು ಅಂತ. ಇವಾಗ ನಾವು ಸಿಮ್ಯುಲೇಷನ್ ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಪರಿಚಯ ಅಂತ ಇದೆ, ಆಟ ಅಂತ ಇದೆ, ಪ್ರಯೋಗಾಲಯ ಅಂತ ಇದೆ. ಇದನ್ನ ನಾವು ಓಪನ್ ಮಾಡಿದಾಗ ಇದು ಏನಿಲ್ಲ, ಜಸ್ಟ್ ನೀವೇ ಭಿನ್ನರಾಶಿನ ಮಾಡ್ಬೇಕು. ಇಲ್ಲಿ ಭಿನ್ನರಾಶಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನಾವು ಇದನ್ನ ಜಾಸ್ತಿ ಮಾಡಿದ್ರೆ ಎಷ್ಟಾಯ್ತು? 1ನೇ 1 ಅಂತ ಆಯ್ತು. ಈಗ ನಾವು ಛೇದವನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಇಲ್ಲಿ ಎಷ್ಟಾಯ್ತು? 2ನೇ 1. ನೀವು ಇಲ್ಲಿ ಯಾವ ರೀತಿಯಾಗಿ ಜಾಸ್ತಿ ಮಾಡ್ತಾ ಹೋಗ್ತಿರೋ ಇಲ್ಲಿ ಭಿನ್ನರಾಶಿ ಆ ರೀತಿಯಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ನಮಗೆ ಸರ್ಕಲ್ ಇದೆ, ನಮಗೆ ಇಲ್ಲಿ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಇದು ಕೇಕ್ ತಗೊಂಡ್ರೆ ಇಲ್ಲಿ ಕೇಕ್ ತರ ಬರುತ್ತೆ. ಈ ರೀತಿಯಾಗಿ ಇಲ್ಲಿ ಭಿನ್ನರಾಶಿನ ನೋಡ್ಬೋದು. ಇಲ್ಲಿ ಆಟ ಅಂತ ಇದೆ, ಆಟನ ಚೂಸ್ ಮಾಡಿದ್ರೆ ಇಲ್ಲಿ ಲೆವೆಲ್ಸ್ ಇದೆ, ಮಟ್ಟ 1, ಮಟ್ಟ 2 ಅಂತ. 10ನೇ ಲೆವೆಲ್ ವರೆಗೂ ಇದೆ. ಇದು ನಿಮಗೆ ಯಾವ ಲೆವೆಲ್ ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಇವಾಗ ಉದಾಹರಣೆಗೆ ನಾನು ಮಟ್ಟ 2 ಅಂತ ತಗೊಂಡ್ರೆ ಇಲ್ಲಿ ಅವರು ಭಿನ್ನರಾಶಿಗಳನ್ನ ಕೊಟ್ಟಿರ್ತಾರೆ. ನಾವು ಅದರ ಪ್ರಕಾರವಾಗಿ ಇಲ್ಲಿ ಚಿತ್ರವನ್ನ ಜೋಡಿಸ್ತಾ ಹೋಗ್ಬೇಕು. 3ನೇ 1 ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಯಾವ್ದು ಸೂಟ್ ಆಗುತ್ತೆ? ಇದಲ್ವಾ? ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಅಂದ್ರೆ ಇದನ್ನ ತಗೊಂಡೋಗಿ ಇಲ್ಲಿ ಇಡ್ಬೇಕು. ಇದನ್ನ ಈ ರೀತಿಯಾಗಿ ಬಂದ್ಮೇಲೆ ಇದನ್ನ ತಗೊಂಡೋಗಿ ಈ ಬಾಕ್ಸ್ ಅಲ್ಲಿ ಇಟ್ರೆ ಅದು ತೋರಿಸುತ್ತೆ ಕರೆಕ್ಟ್ ಇದೆನಾ ಇಲ್ವಾ ಅಂತ. ಇದು ಕರೆಕ್ಟ್ ಇದೆ. ನೆಕ್ಸ್ಟ್ 4ನೇ 3 ಅಂದ್ರೆ ಇದರಲ್ಲಿ ಯಾವ್ದು ಸೂಟ್ ಆಗುತ್ತೆ?
4ನೇ 3 ಅಂದ್ರೆ 4 ಭಾಗದಲ್ಲಿ 3 ಭಾಗಗಳನ್ನ ನಾವಿಲ್ಲಿ ತಗೊಂಡೋಗಿಡ್ಬೇಕು. ಸೊ 1 2 ಇನ್ನೊಂದು ಭಾಗವನ್ನ ನಾವಿಲ್ಲಿ ತಗೊಂಡೋಗಿಟ್ರೆ 3 ಆಯ್ತು. ಸೊ ಟೋಟಲ್ 4 ಭಾಗಗಳು, ಅದರಲ್ಲಿ 3 ಭಾಗಗಳನ್ನ ನಾವು ಜೋಡಿಸ್ಬೇಕು. ಇದನ್ನ ಇಲ್ಲಿ ತಗೊಂಡೋಗಿಟ್ರೆ ಇದು ಮುಗೀತು. ನೆಕ್ಸ್ಟ್ 3ನೇ 1 ಅಂದ್ರೆ ಸೊ ಟೋಟಲ್ 3 ಭಾಗದಲ್ಲಿ 1 ಭಾಗವನ್ನ ನಾವು ಇಲ್ಲಿ ಇಡ್ಬೇಕು. ಇದನ್ನ ನೀವು ಇಲ್ಲೇ ಮೇಲೆ ಮಾಡಿದೀರಾ. ಸೊ ಇದು ಕರೆಕ್ಟ್ ಇದ್ರೆ ಈ ರೀತಿ ಬರುತ್ತೆ. ನೀವು ಮುಂದೆ ಅಂತ ಕೊಟ್ರೆ ನೆಕ್ಸ್ಟ್ ಭಿನ್ನ ರಾಶಿನ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿದ್ರಿ ನೀವು, ಇದೇ ರೀತಿಯಾಗಿ 10ನೇ ಲೆವೆಲ್ ವರೆಗೂ ನೀವು ಸಾಲ್ವ್ ಮಾಡ್ಬೋದು ಇದನ್ನ. ಈಗ ಪ್ರಯೋಗಾಲಯ ಅಂತ ನೋಡಿದ್ರೆ ಇದರಲ್ಲಿ ನೀವು ನಿಮಗೆ ಯಾವ ಭಿನ್ನ ರಾಶಿ ಬೇಕೋ ಅದನ್ನ ನೀವು ಬರಿಬೋದು. ಇವಾಗ ನಾನು ಇಲ್ಲಿ ಅಂಶ 1 ಇಟ್ಟೆ, ಛೇದ 2 ಅಂತ ಇಟ್ಟೆ. ಸೊ ಇಲ್ಲಿ ಅದಕ್ಕೆ ಯಾವ್ದು ಬರುತ್ತೆ, 2ನೇ 1 ಅಂದ್ರೆ ಇದಲ್ವಾ. ಸೊ ಇದನ್ನ ಇಟ್ರೆ ಇಷ್ಟೇ. ಇದು ನಿಮಗೆ ಯಾವ ಭಿನ್ನ ರಾಶಿ ಬೇಕೋ ಅದನ್ನ ನೀವು ಬರಿತಾ ಹೋಗ್ಬೋದು. ಹಾಗೆ ಅದಕ್ಕೆ ಸಂಬಂಧಿಸಿದ ಚಿತ್ರವನ್ನ ಇಲ್ಲಿ ನೀವು ಚೂಸ್ ಮಾಡಬೇಕು. ನೆಕ್ಸ್ಟ್ ಬೇಕಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮಾರ್ಕ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಭಿನ್ನ ರಾಶಿನ ಮಾಡ್ಬೋದು. ಸೊ ನೀವೀಗ ಪೆಟ್ ಸಿಮ್ಯುಲೇಷನ್ ನ ಬಳಸಿ ಭಿನ್ನ ರಾಶಿಗಳ ಬಗ್ಗೆ ನೋಡಿದ್ರಿ ಅಲ್ವಾ. ಹಾಗಿದ್ರೆ ಅದಕ್ಕೆ ರಿಲೇಟೆಡ್ ಇರೋ ಸಿಮ್ಯುಲೇಷನ್ಸ್ ಇಷ್ಟಿದೆ: ಬಿಲ್ಡ್ ಎ ಫ್ರಾಕ್ಷನ್, ಫ್ರಾಕ್ಷನ್ ಮ್ಯಾಚರ್, ಮಿಕ್ಸ್ಡ್ ಫ್ರಾಕ್ಷನ್, ಫ್ರಾಕ್ಷನ್ ಈಕ್ವಾಲಿಟಿ ಅಂತ. ಸೊ ಇಷ್ಟು ಇದಕ್ಕೆ ಈ ಸಿಮ್ಯುಲೇಷನ್ಗೆ ಸಂಬಂಧಿಸಿದಂತಹ ಅಂದ್ರೆ ಭಿನ್ನ ರಾಶಿಗಳಿಗೆ ಸಂಬಂಧಿಸಿದಂತಹ 4 ಸಿಮ್ಯುಲೇಷನ್ಸ್ ಕೂಡ ಅದರಲ್ಲಿದೆ. ಇವನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಬಿಲ್ಡ್ ಅ ಮ್ಯಾಚಿಂಗ್ ಫ್ರಾಕ್ಷನ್ಸ್ ಯೂಸಿಂಗ್ ನಂಬರ್ ಅಂಡ್ ಪಿಕ್ಚರ್ಸ್ ಅಂದ್ರೆ ಚಿತ್ರಗಳನ್ನ ಬಳಸಿಕೊಂಡು ಹೊಂದಾಣಿಕೆಯ ಭಿನ್ನ ರಾಶಿಗಳನ್ನ ನಿರ್ಮಿಸಿ, ಮತ್ತು ಕಂಪೇರ್ ಫ್ರಾಕ್ಷನ್ಸ್ ಯೂಸಿಂಗ್ ನಂಬರ್ ಅಂಡ್ ಪ್ಯಾಟರ್ನ್ಸ್ ಅಂದ್ರೆ ಸಂಖ್ಯೆಗಳು ಮತ್ತು ಮಾದರಿಗಳನ್ನ ಬಳಸಿಕೊಂಡು ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡಿ. ಥ್ಯಾಂಕ್ ಯು.